ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಏಯ್, ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಇವ್ ನನ್ನ ಫ್ರೆಂಡ್ ರಾಕೇಶ್ ಅಂತ. ಹಾಯ್. ಹಾಯ್. ನನ್ನ ಮದ್ವೆ ಇನ್ನೊಂದು ವಾರದಲ್ಲೇ ಆದ್ರೂ ಆಶ್ಚರ್ಯ ಇಲ್ಲ. ಎಲ್ಲ ನಾನು ಅನ್ಕೊಂಡ ಹಾಗೆ ಆದ್ರೆ ಇನ್ನೊಂದು ವಾರದಲ್ಲೇ ಆಗ್ಬೋದು. ಎಕ್ಸ್ಕ್ಯೂಸ್ ಮೀ, ಎಲ್ಲೋಗ್ತಿದ್ಯಾ? ಬಂದೆ. ಹಾ, ಆಮೇಲೆ ಈ ಫೋಟೋ. ಏಯ್ ಅಪೇಕ್ಷೆ ಯಾಕಮ್ಮ ಎದ್ದೊಟ್ಟೋದೆ? ಆಲ್ಬಮ್ ನೋಡ್ತೀನಿ ಅಂತ ಹೇಳಿದೆಯಲ್ಲ. ಅಪ್ಪ ಒಂದ್ ನಿಮಿಷ ಬಂದೆ. ಓಕೆ ಓಕೆ, ಬಾಮ್ಮ ಬಾಮ್ಮ, ಪರವಾಗಿಲ್ಲ ಬಾಮ್ಮ. ಏನ್ ಇಷ್ಟೊಂದು ಅರ್ಜೆಂಟಾಗಿ ಬರಕ್ ಹೇಳಿದ್ದು? ಈ ಅಪೇಕ್ಷೆ ಯಾರು ಅಥರ್ವ? ಅಪೇಕ್ಷೆನಾ? ಅವಳು ನನ್ನ ಫ್ರೆಂಡು. ನಾನು ಭವಾನಿ ಅಪೇಕ್ಷಾ ಒಟ್ಟಿಗೆ ಓದಿದ್ದು. ಅವಳ ಬಗ್ಗೆ ಯಾಕೆ ಕೇಳ್ತಾ ಇದೀಯಾ? ಅವಳು ಅಕ್ಕನ್ನ ತುಂಬಾ ಅಂದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಲು. ಏನೇನೋ ಪ್ರಶ್ನೆ ಮಾಡಿ ಅವಮಾನ ಮಾಡ್ತಿದ್ದಾರೆ. ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಎಲ್ರೂ ಮುಂದೆ ಮಾತಾಡೋದು ಸರಿ ಇಲ್ಲ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಥರ್ವ, ನಾವೀಗ ಸುಮ್ನಿರೋದಕ್ಕಾಗಲ್ಲ. ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ನನಗ್ ಡೌಟ್ ಆಗ್ತಿದೆ. ಏನ್ ಡೌಟು? ಏನಾಗಬಹುದು? ಒಂದ್ ವೇಳೆ ನಿಮ್ಮಮ್ಮ ವಸುಂಧರಾ ಅವ್ರಿಗೆ ಅಪೇಕ್ಷಾ ತನ್ ಮೊದಲನೇ ಸೊಸೆ ಅಂದ್ರೆ ನಿಮ್ಗೆ ಹೆಂಡತಿಯಾಗಿ ತಂದ್ಕೊಳ್ಳೋ ಇಂಟೆನ್ಷನ್ ಏನಾದ್ರೂ ಇದೆಯಾ ಅಂತ. ನೋ, ಚಾನ್ಸೇ ಇಲ್ಲ. ನಮ್ಮಮ್ಮ ಅಂತವ್ರಲ್ಲ. ನನ್ನ ಕಂಡ್ರೆ ತುಂಬಾ ಪ್ರೀತಿ. ಅಂದ್ಮೇಲೆ ನನ್ನ ಪ್ರೀತಿನ ಅವ್ರು ಯಾವತ್ತೂ ಕೊಲ್ಲಲ್ಲ. ನಿನಗೆ ಯಾಕೆ ಇಂಥವೆಲ್ಲ ಯೋಚನೆ ಬರ್ತಿದೆ? ಕಾರಣ ಇದೆ ಅಥರ್ವ. ಅಕ್ಕನ್ ಸೀರೆ ಸೆಲೆಕ್ಟ್ ಮಾಡಕ್ಕೆ ಅವಳು ಯಾಕೆ ಬಂದಿದ್ಲು?